ಈ ಒಂದು ವಿಡಿಯೋದಲ್ಲಿ ಮುಂದುವರಿಯುವಾಗ ನೋಡಿ, ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ವಾಹನದ ಬಗ್ಗೆ ಎಚ್ಚರಿಕೆ ಇರಬೇಕು. ಚಿಕ್ಕ ಪುಟ್ಟ ಗಾಯಗಳಾಗೋದು, ವಾಹನ ರಿಪೇರಿ ಆಗ್ಬೋದು, ವಾಹನದ ಬಗ್ಗೆ ಏನೋ ಖರ್ಚು ಮಾಡುವಂತದ್ದಿರ್ಬೋದು, ಸ್ವಲ್ಪ ವಾಹನಕ್ಕೆ ಡ್ಯಾಮೇಜ್ ಆಗೋದಿರ್ಬೋದು, ಇಂಥವೆಲ್ಲ ಚಿಕ್ಕ ಪುಟ್ಟದಾಗಿ ಇರ್ತವೆ. ಅದು ಆಗೋದು ಬೇಡ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿ, ಇನ್ನು ಕೌಟುಂಬಿಕ ಕಲಹಗಳು ಮತ್ತು ಖರ್ಚು ವೆಚ್ಚಿನ ಹೆಚ್ಚಳದಿಂದಾಗಿ ನಿಮ್ಮ ಕೆಲಸದ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ. ಏನೋ ಒಂಥರ ಏನಪ್ಪಾ ಎಷ್ಟೋ ದುಡಿತಾ ಇದ್ದೀನಿ, ದುಡ್ಡು ಉಳಿತಾ ಇಲ್ವಲ್ಲ, ಏನೋ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ವಲ್ಲ, ಅಂದುಕೊಂಡಂತ ಕೆಲಸದ ಮೇಲೆ ಪರಿಣಾಮ ಆಗ್ತಾ ಇದೆಯಲ್ಲ ಅನ್ನುವಂತ ಚಿಂತೆ ನಿಮಗೆ ಬಾಧಿಸಬಹುದು. ಆ ಚಿಂತೆ ಬೇರೆ ಬೇರೆ ರೀತಿಯಿಂದ ನಿಮಗೆ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದಕ್ಕೆ ಕಡಿವಾಣವನ್ನ ಹಾಕಿ ಅತಿಯಾಗಿ ಚಿಂತೆ ಮಾಡುವಂತದ್ದು ಬೇಡ. ಖರ್ಚು ಕೂಡ ಹಿಡಿತದಲ್ಲಿ ಇಟ್ಕೊಂಡು ಮಾಡಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ತಿಂಗಳ ಅಂತ್ಯದಲ್ಲಿ ನೀವು ಏನನ್ನಾದ್ರೂ ಒಂದು ಬೆಲೆ ಬಾಳ್ತಕ್ಕಂತ ವಸ್ತುವನ್ನ, ಆಸ್ತಿಯನ್ನ, ಸ್ಥಿರಾಸ್ತಿಯನ್ನ ಕೊಳ್ಳುವಂತಹ ಯೋಗಗಳಿರುವಂತದ್ದು ಬಹಳ ಅದ್ಭುತವಾದ ಫಲ ಇದು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಖುಷಿ ಪಡ್ತಕ್ಕಂತ ವಿಚಾರ. ಸಂಗಾತಿಯಿಂದ ನಿಮ್ಗೆ ಸಹಕಾರ ಸಿಗುತ್ತೆ. ನಿಮ್ಮ ಪತ್ನಿಯಿಂದನೋ, ನಿಮ್ಮ ಪತಿಯಿಂದನೋ, ನಿಮ್ಮ ಮನೆಯವರಿಂದನೋ ನಿಮಗೊಂದು ಒಳ್ಳೆ ಅನುಕೂಲಗಳು ಉಂಟಾಗುತ್ತೆ, ಸಹಕಾರ ಸಿಗ್ತಕ್ಕಂಥದ್ದು. ಈ ಸಹಕಾರ ಒಂದು ಒಳ್ಳೆ ಫಲ ಸಿಗುವಂತ ರೀತಿಯಲ್ಲಿ ಕಂಡು ಬರುತ್ತೆ. ಇನ್ನು ಈ ತಿಂಗಳು ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯದಲ್ಲಿಯೇ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಕಂಡು ಬರುವಂತದ್ದು. ಆದ್ರೂ ಕೂಡ ಸರ್ಕಾರಿ ಕೆಲಸಗಳಲ್ಲಿ ಒಂದು ಜಯವನ್ನ ನೀವು ಸಾಧಿಸುವಂತದ್ದು, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಮಾಡುವಂತ ಕೆಲಸಗಳಲ್ಲಿ ಹೆಚ್ಚಿನ ಒಂದು ಜಯ, ಹೆಚ್ಚಿನ ಒಂದು ಯಶಸ್ಸನ್ನ ನಿಮಗೆ ಸಿಗುವಂತದ್ದು, ಬಾಕಿ ಉಳಿದಿರತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಪೂರ್ಣವಾಗಿ ಮುಗಿಸುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯವಹಾರ ಯೋಜನೆಗಳು ವಿಸ್ತರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ನಿಮ್ಮ ವ್ಯವಹಾರ, ನಿಮ್ಮ ಯೋಜನೆಗಳು ವಿಸ್ತಾರ ಆಗ್ತದೆ, ಒಳ್ಳೆಯ ಸುಸೂತ್ರವಾಗಿ ಸಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಪ್ರಯಾಣದಿಂದ ಒಂದು ಒಳ್ಳೆ ಯಶಸ್ಸನ್ನ ಸಿಗುವಂತ ಸಾಧ್ಯತೆ ಇದೆ. ಯಾವುದೋ ಒಂದು ಪ್ರಯಾಣ ಮಾಡಬಹುದು, ಆ ಪ್ರಯಾಣದಿಂದ ನಿಮಗೊಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆಗಳಿದೆ. ಇಂದು ಬಂಧುಗಳೊಡನೆ ಉತ್ತಮವಾಗಿರತಕ್ಕಂತ ವ್ಯವಹಾರ ಇರುತ್ತೆ. ಹಳೆಯ ಸಮಸ್ಯೆಗಳು ಬಗೆಹರಿಯುವಂತ ಸಾಧ್ಯತೆಗಳು, ಅದರಿಂದ ಯಶಸ್ಸು ಕೂಡ ಪಡೆಯುವಂತ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು. ಇನ್ನು ಸರ್ಕಾರದಿಂದ ಬರಬೇಕಾಗಿರೋ